ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಏನ್ ಯಜಮಾನ್ರೆ ಇದು ನಿಮ್ಮ ಅವಸ್ಥೆ? ಅವಸ್ಥೆ ಅಲ್ಲ ಪಾರು ಮೇಡಮ್, ಕೆಲಸ ಮಾಡೋ ವ್ಯವಸ್ಥೆ. ಅಲ್ಲ, ಮನೇಲಿ ಅಷ್ಟೊಂದು ಪ್ಯಾಂಟ್ಗಳಿತ್ತಲ್ಲ, ಏನಕ್ಕೆ ಲುಂಗಿ ಉಟ್ಕೊಂಡಿದ್ದೀರಾ? ಓ, ಲುಂಗಿ ಉಟ್ಕೋಬೇಕು ಅಂತ ಆಸೆ ಆಯ್ತಾ? ಹೇಳಿದ್ನಲ್ಲ ಪಾರು ಮೇಡಮ್, ಕಸ ಗುಡ್ಸು, ಪಾತ್ರೆ ತೊಳಿ, ಕೆಲಸ ಮಾಡೋ ಅಭಿಯಾನನ ನಾನು ಇವತ್ತು ಹಮ್ಮಿಕೊಂಡಿದ್ದೀನಿ ಅಂತ. ಅದಕ್ಕೆ ಲುಂಗಿ ಉಟ್ಕೋಬೇಕಾ? ಅಫ್ಕೋರ್ಸ್, ಈ ಥರ ಕೆಲಸಗಳಿಗೆಲ್ಲ ಲುಂಗಿ ಮೋಸ್ಟ್ ಕಂಫರ್ಟಬಲ್ ಅಂತ ಅನ್ನಿಸ್ತು. ಅದಕ್ಕೆ ಪ್ಯಾಂಟ್ ತೆಗೆದು ಲುಂಗಿ ಉಟ್ಕೊಂಡೆ. ಅದಕ್ಕೆ ಲುಂಗಿ ಉಟ್ಕೊಂಡು ಕಾರ್ಯಾಚರಣೆಗೆ ಇಳ್ತೀನಿ. ಯಾಕೆ ನಗ್ತಾ ಇದೆಯಾ? ಈ ಪಂಚೆ ನನಗೆ ಸೂಟ್ ಆಗ್ತಾ ಇಲ್ವೋ, ಅಥವಾ ಈ ಗೆಟಪಲ್ಲಿ ನಾನು ಚೆನ್ನಾಗಿ ಕಾಣಿಸ್ತಾ ಇಲ್ವೋ? ಅಯ್ಯೋ, ನಾನು ಹಾಗೆ ಹೇಳಲಿಲ್ಲ. ಬುದ್ಧಿಯವ್ರ ಮನೆಗೆ ಹೋದಾಗ ನೀವು ಪಂಚೆ ಉಟ್ಕೊಂಡಿದ್ದು ನೋಡಿದ್ದು, ಅದು ಬಿಟ್ಟರೆ ಇವಾಗಲೇ ಉಟ್ಕೋತಾ ಇರೋದು. ಈ ಲುಂಗಿಲಿ ನೀವು ಚೆನ್ನಾಗಿ ಕಾಣ್ತಾ ಇದ್ದೀರಾ, ನನ್ನ ದೃಷ್ಟಿನೇ ತಾಗುತ್ತೆ. ಸರಿ, ಪರ್ಕೆ ಕೊಡಿ, ಕಸ ಗುಡಿಸ್ತೀನಿ. ಈ ಪರ್ಕೆ ನಿನ್ನ ಕೈ ಕೊಟ್ಟು ಕಸ ಗುಡ್ಸಕ್ಕ ನಾನು ನಿನ್ನ ಹತ್ರ ಪರ್ಕೆ ಇಸ್ಕೊಂಡಿದ್ದು. ಯಜಮಾನ್ರೆ, ಬೆಳಿಗ್ಗೆಯಿಂದ ಎಲ್ಲ ಕೆಲಸ ನೀವೇ ಮಾಡಿದ್ದೀರಾ, ಕಸನಾದರೂ ಗುಡ್ಸೋದಕ್ಕೆ ಬಿಡಿ. ಇವತ್ತು ಎಲ್ಲ ಕೆಲಸನೂ ನಾನೇ ಮಾಡಬೇಕು ಅಂತ ಫಿಕ್ಸ್ ಆಗಿದೆ ಅಂತ ನೀನು ಹೇಳಿದ್ನಲ್ಲ. ನಿನ್ನ ಹತ್ರ ಕೆಲಸ ಮಾಡಿಸೋದು ಇಲ್ಲ, ನಿಂಗೆ ಮಾಡೋದಕ್ಕೆ ಬಿಡೋದು ಇಲ್ಲ. ಯಜಮಾನ್ರೆ, ಯಾರಾದರೂ ನೋಡಿದ್ರೆ ಗಂಡನ ಕೈಲಿ ಹೆಂಡತಿ ಕೆಲಸ ಮಾಡಿಸ್ತಾಳೆ ಅಂತ ಅನ್ಕೊಳ್ಳಲ್ವಾ? ಅನ್ಕೊಳ್ಳಿ ಬಿಡು, ಆದರೆ ನಾನು ಮಾತ್ರ ನಿನ್ನ ಕೆಲಸ ಮಾಡೋದಕ್ಕೆ ಬಿಡಲ್ಲ. ಯಜಮಾನ್ರೆ, ನಾನು ಹೇಳೋ ಮಾತನ್ನು ಕೇಳಿ. ಕೇಳುವುದಕ್ಕೂ ಸಮಯವಲ್ಲ. ಹಾಯಾಗಿ ಕುಳಿತಿರು ನೀನು ರಾಣಿಯ ಹಾಗೆ, ಮಹಾರಾಣಿಯ ಹಾಗೆ, ಆಯಾಸ ಪಡಗಳು ಕೂಗುತ್ತ ಹೀಗೆ, ಎಲ್ಲ ಕೆಲಸ ಮಾಡಿ ಮುಗಿಸುವೆ ನೀನೇ ಆಗ ಒಪ್ಪಿಕೊಳ್ಳುವೆ. ಆಯ್ತು, ಮನೆ ಬಿಟ್ಟು ಹೋಗಲ್ಲ. ನಿಮ್ಮಣ್ಣ ನನ್ನ ಬಿಟ್ಟೋಗ್ತೀನಿ ಅಂತಿದ್ರು, ಈಗ ಹೋಗಲ್ವಂತೆ. ಮಾವ, ಒಳಗಡೆ ಹೋಗಿ ಹೋಗಿ. ಮಾಮ್, ನಿಮ್ಮನ್ನ ಸಾಯಿಸಿದ್ದು ನಾನಲ್ಲ, ಆ ಪಾರ್ವತಿ. ಅವರೆಲ್ಲರೂ ಸಂತೋಷ ನಿಮ್ಮನ್ನ ಸಾಯಿಸೋ ಹಾಗೆ ಮಾಡಿಬಿಡ್ತು ಮಾಮ್. ನಾನಲ್ಲ. ತಪ್ಪಾಗೋಯ್ತು ಮಾಮ್, ಸಾಯಿಸ್ಬಿಟ್ಟೆ ನಿನ್ನ. ನಿನ್ನ ಸಾವಿಗೆ ಕಾರಣ ಆಗಿರೋ ಅವ್ರು ಯಾರನ್ನು ನಾನು ಬಿಡಲ್ಲ. ಯಜಮಾನ್ರೆ, ನೀವೇ ಎಲ್ಲ ಕೆಲಸ ಮಾಡ್ತಿರೋದು ನನ್ನ ಕೈಯಿಂದ ನೋಡೋದಕ್ಕೆ ಆಗ್ತಿಲ್ಲ. ನಿನ್ನ ಹತ್ರ ನೋಡು ಅಂತ ಯಾರು ಹೇಳಿದ್ದು ಪಾರು? ಯಜಮಾನ್ರೆ, ಬೆಳಿಗ್ಗೆಯಿಂದ ಎಲ್ಲ ಕೆಲಸ ನೀವೇ ಮಾಡ್ತಿದ್ದೀರಾ, ಅಡ್ಗೆನಾದ್ರೂ ನಾನು ಮಾಡ್ತೀನಿ ಬಿಡಿ. ಇವಾಗ ಇನ್ನೊಂದು ಮಾತಾಡಿದ್ರು ನೀನು ಪೆಟ್ಟು ಬೀಳದೆ. ಯಜಮಾನ್ರೆ, ತುಂಬಾ ಹಠ ಮಾಡ್ತಾ ಇದ್ದೀರಾ. ಹಠ ಮಾಡ್ತಾರದು ನಾನಲ್ಲ, ನೀನು. ಈಗೇನು ನನ್ಗೆ ಅಡ್ಗೆ ಮಾಡೋದಕ್ಕೆ ಬಿಡ್ತಿರೋ ಇಲ್ವೋ? ಬಿಡಲ್ಲ. ಬೈಲಿ ಕೂತ್ಕೋ. ನಾನು ಅಡುಗೆ ಕೆಲಸ ಮುಗಿಸ್ ಬರೋವರೆಗೂ ಸೈಲೆಂಟಾಗಿ ಇಲ್ಲೇ ಕೂತಿರ್ಬೇಕು ನೀನು. ಯಜಮಾನ್ರೆ, ಕೆಲಸನ ನಾವು ಹಂಚ್ಕೊಂಡು ಮಾಡೋಣ. ನೀವು ಸಾಂಬಾರು ಮಾಡಿ, ನಾನು ಪಲ್ಯ ಮಾಡ್ತೀನಿ. ಏನೂ ಬೇಕಾಗಿಲ್ಲ, ನೀನು ಸುಮ್ಮನೆ ಕೂತ್ಕೊ ಅಂತ ಹೇಳ್ದೆ ತಾನೆ. ನೀವು ಕೂತ್ಕೋ. ಯಜಮಾನ್ರೆ, ನಾನು ಅನ್ನನಾದ್ರೂ ಮಾಡ್ತೀನಿ ಬಿಡಿ. ಅಯ್ಯೋ ಪಾರು, ಈಗಲೇ ಇಷ್ಟು ಟಾರ್ಚರ್ ಕೊಡ್ತಾ ಇದೆಯಲ್ಲ,
ಚಿಕ್ಕ ವಯಸ್ಸಲ್ಲಿ ಸಾರಥಿಗೆ ಎಷ್ಟು ಟಾರ್ಚರ್ ಕೊಟ್ಟರು ಬೇಡ, ಅವ್ರ ಪರಿಸ್ಥಿತಿ ನೆನೆಸ್ಕೊಂಡ್ರೆ ನನಗೆ ಅಯ್ಯೋ ಅನ್ಸುತ್ತಪ್ಪ. ಹೋಗಿ ಯಜಮಾನ್ರೆ, ನಾನೇನು ಅವ್ರಿಗೇನು ಟಾರ್ಚರ್ ಕೊಟ್ಟಿಲ್ಲ. ಇವ್ರು ಯಾಕೋ ಕೆಲಸ ಮಾಡೋದಕ್ಕೆ ಬಿಡೋ ಥರ ಕಾಣಿಸ್ತಾ ಇಲ್ವಲ್ಲ, ಏನು ಮಾಡೋದೀಗ? ಅಕ್ಕ ಅಕ್ಕ ಕರೆಕ್ಟ್ ಟೈಮಿಗೆ ಬಂದೆ ಕಣ. ಹಾಂ ಸರಿ ಬಾವ, ಹಿಂಗೋಗಿ ಹಿಂಗೆ ತರ್ತೀನಿ, ನೋಡ್ತಾ ಇರಿ. ಕಣಿಗೆ ಏನು ಹೇಳಿದ್ರಿ? ಅವನನ್ನ ಎಲ್ಲಿ ಕಳ್ಸಿದ್ರಿ? ಹೇಳಲ್ಲ ಹೇಳಲ್ಲ ನಿಂಗಂತೂ ನಾ ಹೇಳಲ್ಲ. ಯಾಕೆ ನಾವು ಅಳ್ತಾ ಇದ್ದೀರಾ? ಏನಿಲ್ಲಮ್ಮ, ಈ ಮನೆಗೆ ಆಧಾರ ಸ್ತಂಭವಾಗಿದ್ದ ನನ್ನ ತಂಗಿ ಯಾರು ತುಂಬಾ ನೆನಪಾಗ್ತಿದ್ದಾಳೆ. ನೆನಪಾಗಲೇಬೇಕಲ್ವ ಮಾವ, ಸತ್ತಿನೂ 3 ದಿನ ಆಗಿಲ್ಲ, ಹೇಗೆ ಮರೆಯೋಕ್ಕಾಗತ್ತೆ? ನೀನೇನೋ ಕೂತ್ಕೆ ಇಡಿಸಿ ಸಾಯಿಸ್ಬಿಟ್ಟೆ, ಆದರೆ ಹಾಸ್ಪಿಟ್ಲ್ ನಮ್ಮದೇ ಆಗಿರೋದ್ರಿಂದ ಸುಳ್ಳು ರಿಪೋರ್ಟ್ಸ್ನ ಸೃಷ್ಟಿ ಮಾಡಿದ್ದಾಯಿತು. ವಿಷಯ ಏನಾದರೂ ಹೊರಗಡೆ ಗೊತ್ತಾಗಿದ್ದಿದ್ರೆ ನಿನ್ನ ಜೊತೆ ನಾನು ಕಂಬಿ ಎಣಿಸ್ಬೇಕಾಗಿತ್ತು. ಅನನ್ಯಾಗೆ ಕಂಪನಿ ಕೊಡ್ಬೋದಿತ್ತಲ್ವಾ? ನೋಡಮ್ಮ, ನೋಡು, ನಾನು ಸಾಕಷ್ಟು ತಪ್ಪು ಮಾಡ್ತೀನಿ, ಇಲ್ಲ ಅಂತಲ್ಲ, ಆದರೆ ನಿನ್ನ ಥರ ಹೆತ್ತು ತಾಯಿ ಇನ್ನೇ ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.